ಅದ್ಯಾಕೋ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿದು ಬಿದ್ದಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಛಿದ್ರ ಕಾಳಿ ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ, ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ, ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ, ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶೀರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ ಕೋಡಿಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿ ಚಾಲಕನ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರ ಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ. ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ಇನ್ನು ಸೇತುವೆ ಕುಸಿತದಿಂದ ಗಾಯಗೊಂಡಿದ್ದ ಚಾಲಕನನ್ನ ಸಚಿವ ಮಂಕಾಳು ವೈದ್ಯ ಭೇಟಿ ಮಾಡಿ ಆತನ ಆರೋಗ್ಯವನ್ನ ವಿಚಾರಿಸಿದ್ರು. ವೈಯಕ್ತಿಕವಾಗಿ 50,000 ರೂಪಾಯಿ ಪರಿಹಾರ ನೀಡಿದ್ರು. ಕಾರವಾರದಲ್ಲಿ ಗುಡ್ಡ ಕುಸಿತದ ಬಳಿಕ ಈಗ ಸೇತುವೆ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಮತ್ತೆಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿರೋದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎರಡು ಸೇತುವೆ ಪೈಕಿ ಒಂದು ಸೇತುವೆ ನೀರು ಪಾಲಾಗಿದೆ. ಹಳೆ ಸೇತುವೆ ಕುಸಿದ ಪರಿಣಾಮ ಹೊಸ ಸೇತುವೆ ಮೇಲೆ ಸಂಚಾರ ಎಂದಿನಂತೆ ಸಾಗಿದೆ. ದ್ವಿಚಕ್ರ ವಾಹನ, ಲಘು ವಾಹನಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇದು ಸ್ಥಳೀಯರನ್ನ ಆತಂಕಕ್ಕೆ ತಳ್ಳಿದೆ. ಯಾಕೆ? ಆ ಕುರಿತು ಒಂದು ವರದಿ ಇಲ್ಲಿದೆ. ಕಾಳಿ ನದಿಯ ನರ್ತನಕ್ಕೆ ಸೇತುವೆ ಛಿದ್ರವಾಗಿದೆ. ಕಾರವಾರದ ಕಾಳಿ ಸೇತುವೆ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. 2 ಸೇತುವೆಗಳ ಪೈಕಿ ಒಂದು ಸೇತುವೆ ನೀರ್ಪಾಲಾಗಿದೆ. ಆತಂಕದ ವಿಷಯ ಅಂದ್ರೆ ಕೊಚ್ಚಿ ಹೋದ ಸೇತುವೆ ಪಕ್ಕದಲ್ಲೇ ಇದ್ದ ಮತ್ತೊಂದು ಸೇತುವೆ ಮೇಲೆ ಸಂಚರಿಸಲು ಜನ ಭಯ ಪಡ್ತಿದ್ದಾರೆ. ಹೊಸ ಸೇತುವೆ ಮೇಲೆ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್.
ಮೊನ್ನೆ ರಾತ್ರಿ ಗೋವಾದಿಂದ ಕಾರವಾರಕ್ಕೆ ತೆರಳುವ ಮಾರ್ಗದಲ್ಲಿ 41 ವರ್ಷದ ಹಳೆಯ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. ನದಿಗೆ ಬಿದ್ದ ಸೇತುವೆಯ ಸ್ಲಾಬ್ಗಳು ಹೊಸ ಸೇತುವೆಗೂ ಹಾನಿ ಮಾಡಿರೋ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ ಸಂಚಾರಕ್ಕೆ ತಡೆ ಒಡ್ಡಲಾಗಿತ್ತು. ಆದ್ರೀಗ ದ್ವಿಚಕ್ರ ಹಾಗೂ ಲಘು ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಮೊದಲಿಂದ ಬ್ರಿಡ್ಜ್ ಇತ್ತು, ಅದು ಕೊಲಾಪ್ಸ್ ಆಗಿದೆ. ಈ ಸೈಡಿಗೆ ಬ್ರಿಡ್ಜ್ ಹೇಳಿಕ್ ಬರುದಿಲ್ಲ, ಅಂದ್ರೆ ಅದಕ್ಕೂ ಹೊಡೆತ ಬೀಳ್ತದಲ್ಲ. ಈಗ ಸ್ವಲ್ಪ ವಿಚಾರ ಮಾಡ್ಕೊಂಡು ಗಾಡಿ ಬಿಡಬೇಕು. ದೊಡ್ಡ ಗಾಡಿಗೆ ಬಿಡಬಾರ್ದು, ಸ್ವಲ್ಪ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ಇದು ಮಾಡಬೇಕು. ಹೆದರಿಕೆ ಆಗ್ತದೆ. ಹಾಗಾಗಿ ಪೊಲೀಸರೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ, ಅವ್ರು ಸರಿ ಮಾಡ್ತಿದ್ದಾರೆ. ಒಂದೊಂದು ಗಾಡಿ ಬಿಡ್ತಿದ್ದಾರೆ. ಹೆಂಗೆ ನಡ್ಕೊಂಡು ಹೋದ್ರೆ ಮತ್ತೆ ಚಲೋ ಆಗುದು, ಇಲ್ಲದ್ರೆ ತೊಂದರೆ ಆಗುದು. ಈ ದೊಡ್ಡ ಗಾಡಿ ಬಿಟ್ರೆ ಹೆವಿ ಆಗುವುದಲ್ಲ, ಅದು ದೊಡ್ಡ ಗಾಡಿ ಬಿಟ್ರೆ ಹೆವಿ ಆಗ್ತದೆ. ಅದು ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಏನ್ ಮಾಡ್ಬೇಕಂತ. 4 ವರ್ಷದ ಹಿಂದೆ ಹಳೆಯ ಕಾಳಿ ಸೇತುವೆ ಪಕ್ಕದಲ್ಲಿ ಹೊಸ ಸೇತುವೆ ನಿರ್ಮಿಸಲಾಯಿತು. ಆದರೆ ಹಳೆ ಸೇತುವೆ ಕುಸಿತದಿಂದ ಹೊಸ ಸೇತುವೆಗೆ ಧಕ್ಕೆ ಆಗಿರಬಹುದು ಅಂತ ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು IRB ಕಂಪನಿಗೆ ನೋಟಿಸ್ ನೀಡಿದೆ. ಶಿರೂರು ಗುಡ್ಡ ಕುಸಿತದ ಬೆನ್ನಲ್ಲೇ ಕಾರವಾರದ ಕಾಳಿ ಸೇತುವೆ ಕೂಡ ಆ ಕುಸಿತ ಆಗಿರುವುದು ವಾಹನ ಸಂಚಾರರು ಮತ್ತು ಪ್ರಯಾಣಿಕರು ಪರದಾಟವನ್ನ ಅನುಭವಿಸಿರುವಂತಾಗಿದೆ. ಹೊಸ ಸೇತುವೆಗಳು ಕೂಡ ಆ ಕುಸಿತದ ಪರಿಣಾಮವಾಗಿ ಏನಾದ್ರು ಧಕ್ಕೆ ಆಗಿದೆ ಎಂಬ ಕಾರಣಕ್ಕೆ ಕೇವಲ ಲಘು ವಾಹನಗಳಿಗೆ ಮಾತ್ರ ಅವಕಾಶವನ್ನ ನೀಡಿದ್ದಾರೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ. ಭಾರಿ ವಾಹನಗಳಿಗೆ ತಡೆ ಕೂಡ ಒಡ್ಡಲಾಗಿದೆ. ಯಾಕಂತ ಹೇಳಿದ್ರೆ ಭಾರಿ ವಾಹನಗಳು ಒಂದು ವೇಳೆ ಓಡಾಟ ನಡೆಸಿದ್ರೆ, ಸಂಚಾರ ನಡೆಸಿದ್ರೆ ಏನಾದ್ರೂ ಮತ್ತೆ ಹೊಸ ಸೇತುವೆಗೆ ಧಕ್ಕೆ ಆಗಬಹುದು. ಭಾರಿ ವಾಹನಗಳ ಸಂಚಾರ ನಿರ್ಬಂಧಕ್ಕೆ ಆಗ್ರಹ. ಹೊಸ ಸೇತುವೆಯ ಫಿಟ್ನೆಸ್ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಫಿಟ್ನೆಸ್ ಓಕೆ ಮಾತ್ರ, ಮೇಲಷ್ಟೇ ಹೊಸ ಸೇತುವೆ ಮೇಲೆ ಭಾರಿ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಒಂದೇ ಸೇತುವೆ ಮೇಲೆ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಬಾರದು ಅನ್ನೋದು ಸ್ಥಳೀಯ ವಾಹನ ಸವಾರರ ಆಗ್ರಹ. ಕಾಳಿ ಸೇತುವೆ ಕೊಲೆಪ್ಸ್ ಆಗಿದೆ, ಕೂಡಲೇ ಇದಕ್ಕೆ ಯಾವುದಾದರೂ ಕ್ರಮ ಕೈಗೊಳ್ಳಬೇಕು ಮತ್ತು ಹೆವಿ ವಾಹನಗಳನ್ನು ಓಡಾಡಲಿಕ್ಕೆ ತುಂಬ ನೀವು ಕಾಳಜಿ ತಗೊಳ್ಬೇಕು. ಯಾಕಂದರೆ ಆ ಕಡೆಯಿಂದ ವಾಹನಗಳು ಬರ್ತವೆ, ಎರಡೂ ಕಡೆಯಿಂದ ಬಂದರೆ ಅನಾಹುತ ಆಗುವ ಚಾನ್ಸ್ ಇದೆ. ಈ ಅನಾಹುತ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು. ಹಾಗೆ ನಾವು ಸಾರ್ವಜನಿಕರಿಗೆ, ನಮ್ಮಂತಹ ಜನರಿಗೆ, ಬಡವರಿಗೆ ಓಡಾಡಲು ಯಾವುದೇ ತೊಂದರೆ ಆಗಬಾರದಂತೆ ನೋಡಿಕೊಳ್ಳಬೇಕು. ಹಳೆ ಸೇತುವೆ ಕುಸಿದಿದ್ದರಿಂದ ಕೇವಲ ಒಂದೇ ಒಂದು ಸೇತುವೆ ಮೇಲೆ ಮಾತ್ರ ವಾಹನಗಳು ಸಂಚರಿಸ್ತಾ ಇವೆ. ಅದೇ ಸೇತುವೆ ಮೇಲೆ ಭಾರಿ ವಾಹನಗಳ ಸಂಚಾರ ಶುರುವಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಸ್ಥಳೀಯರ ಆತಂಕ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೊಡಗು ಜಿಲ್ಲೆಯ ಬೆಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗುವುದು ಸಾಮಾನ್ಯ. ಆದರೆ ಸಮತಟ್ಟಾದ ಆ ಗ್ರಾಮದಲ್ಲಿ ಕೆರೆಯ ನೀರಿನಿಂದ ಭೂಕುಸಿತವಾಗಿದೆ. ಮಣ್ಣಿನೊಂದಿಗೆ ಮರಗಳು ಕೊಚ್ಚಿ ಹೋಗ್ತಾ ಇದ್ದು ಜನರು ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕೆರೆಕೋಡಿಯಿಂದ ಕೃಷಿಕರು ಕಂಗಾಲು. ನೀರಿನ ರಭಸಕ್ಕೆ ಕೊಚ್ಚಿ ಹೋಯ್ತು ಕೃಷಿ ಭೂಮಿ. ಒಂದೆಡೆ ಆತಂಕದಿಂದ ನಿಂತಿರುವ ಗ್ರಾಮಸ್ಥರು, ಇನ್ನೊಂದೆಡೆ ಸಮತಟ್ಟಾದ ಜಾಗದಲ್ಲಿ ದೊಡ್ಡ ಮಟ್ಟದ